ಕೇಳುಗರೆ ನಮಸ್ಕಾರ. ಇಂಟೀರಿಯರ್ ಡಿಸೈನಿಂಗ್ ಅನ್ನ ವೃತ್ತಿಯಾಗಿ ಮಾತ್ರ ಅಲ್ಲ, ಒಂದು ಪ್ಯಾಷನ್ ಆಗಿ ಬದುಕ್ತಾ ಇರೋ ಮಹಿಳೆಯರಿಗೆ ಪ್ರೇರಣೆಯಾಗಿ ನಿಂತಿರುವ ಇಂಟೀರಿಯರ್ ಡಿಸೈನರ್ ಅನುಪಮಾ ಅವರು ಇಂದಿನ ನಮ್ಮ ವನಿತಾ ವಿಹಾರದ ಅತಿಥಿ. ಮನೆಯ ಕನಸಿನಿಂದ ಕೆರಿಯರ್ ಕನಸಿನವರೆಗೆ ಅವರ ಪ್ರಯಾಣ, ಅನುಭವ ಮತ್ತು ಅವರು ನೀಡೋ ಸಲಹೆಗಳೊಂದಿಗೆ ಇಂದಿನ ವನಿತಾ ವಿಹಾರವನ್ನ ಆರಂಭಿಸೋಣ. ಅನುಪಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ನಿಮ್ಮ ಇಂಟೀರಿಯರ್ ಡಿಸೈನಿಂಗ್ ಜರ್ನಿ ಹೇಗೆ ಆರಂಭ ಆಯಿತು ಅಂತ ನಮ್ಮ ಕೇಳುಗರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರೋಳು. ಬಹುಶಃ ಹುಟ್ಟಿನಿಂದಲೇ ಈ ಪ್ರಯಾಣ ಶುರುವಾಯಿತು ಅಂತ ನಾನು ಹೇಳ್ಬೋದು. ಪುತ್ತೂರಿನ ಮಾಸ್ಟರ್ ಪ್ಲಾನರಿ ಅಂತ ಹೇಳುವಂತ ಸಂಸ್ಥೆ, ಅದರ ಸಂಸ್ಥಾಪಕರು ಅಜ್ಜ ಎಸ್.ಕೆ. ಈಶ್ವರ ಭಟ್ರು. ನನ್ನ ತಂದೆ ತಾಯಿ ಇರುವಂತ ಮನೆ ಮಾಸ್ಟರ್ ಪ್ಲಾನರಿಯ ಬದಿಗಿರುವ ಕಾರಣ, ಇದು ಒಂದೇ ಭೂಮಿಯಲ್ಲಿರುವ ಕಾರಣ ನನಗೆ ಮಾಸ್ಟರ್ ಪ್ಲಾನರಿ ಅಂತ ಹೇಳುವಂತ ಒಂದು ಇಂಡಸ್ಟ್ರಿ ಇದೆ ನನ್ನ ಅಂಗಳವಾಯಿತು. ದಿನ ದಿನ ನಡೀತಾ ಇರುವಂತಹ ಪ್ರತಿಯೊಂದು ನನ್ನ ದಿನಚರಿಯಾಗಿ ಹೋಯ್ತದೆ ಎಲ್ಲನೂ. ನನಗೆ ಎಷ್ಟೊಂದು ವಿಷಯಗಳನ್ನ ನಾನು ತುಂಬಾ ಸಣ್ಣ ವಯಸ್ಸಿನಿಂದವೇ ಕಲ್ತಿದ್ದೇನೆ. 12th ಸ್ಟ್ಯಾಂಡರ್ಡ್ ಆದ್ಮೇಲೆ ಮೆಡಿಕಲ್ ತಗೊಳ್ಳೋ ಪ್ಲಾನ್ ಇತ್ತು, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿವಿಲ್ ಇಂಜಿನಿಯರಿಂಗ್ ಚೂಸ್ ಮಾಡಿದೆ. MIT ಮಣಿಪಾಲದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಮನೆ ಕಟ್ಟುವಂತಹ ಯೋಗವೇ ಬಂತು. ಸೊ ಮಾವನೊಟ್ಟಿಗೆ 1 ವರ್ಷ ಕೆಲಸ ಮಾಡಿದೆ, ಮತ್ತೆ ಬೆಂಗಳೂರಿನಲ್ಲಿ ಒಂದು 4 ವರ್ಷ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ. ಜೊತೆಗೆ ದಿನನಿತ್ಯ ನಾನು ಜೀವನದಲ್ಲಿ ನೋಡಿದ್ದೇನೆ, ಅದನ್ನೇ ನನಗೆ ವೃತ್ತಿ ಜೀವನದಲ್ಲಿ ಅದನ್ನ ತರೋ ತರ ಒಂದು ಅವಕಾಶ ಆಯ್ತು. ಈಗ ನಿಮ್ಮ ದೃಷ್ಟಿಯಲ್ಲಿ ಚೆನ್ನಾಗಿರೋ ಮನೆ ಅಂದ್ರೆ ಏನು? ಒಳ್ಳೆ ಗಾಳಿ ಬೆಳಕು ಎಲ್ಲ ಇರುವಂತಹ ಮನೆ ಅಂದ್ರೆ ಚೆನ್ನಾಗಿರುವಂತ ಮನೆ, ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅಭಿವೃದ್ಧಿ ಕೊಡುವಂತ ಮನೆ. ಮನೆ ಕಟ್ಟುವಾಗ ಕೆಲವು ಜನ ವಾಸ್ತು ಬಗ್ಗೆ ಯೋಚನೆ ಮಾಡ್ತಾರೆ, ಈ ಜಾಗ ನಮ್ಗೆ ಆಗ್ ಬರತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾರೆ, ಯಾವ್ಯಾವ ಮೂಲೆಯಲ್ಲಿ ಏನೇನ್ ಥಿಂಗ್ಸ್ ಇಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ಒಂದು ಮನೆ ಕಟ್ಟುವಾಗ ಆ ಎಲ್ಲ ಯೋಚನೆಗಳು ಥಿಂಕ್ ಮಾಡೋದು ನೆಸೆಸರಿನಾ? ಹೌದು, ವಾಸ್ತು ಹೇಳುವಂಥದ್ದು ತುಂಬಾ ಮುಖ್ಯ. ಯಾಕಂದ್ರೆ ಈಗ ನೀವು ಡ್ರೈವ್ ಮಾಡ್ಬೇಕಿದ್ರೆ ಒಂದು ರೋಡ್ ರೂಲ್ಸ್ ಅಂತ ಫಾಲೋ ಮಾಡ್ತಿರ್ತಾನೆ. ಸೊ ಹಾಗೆ ವಾಸ್ತು ಅಂತ ಹೇಳುವಂಥದ್ದು ಮನೆ ಕಟ್ಟುವಾಗ, ಯಾವುದೇ ಕಟ್ಟಡ ಕಟ್ಟುವಾಗ ಅದಕ್ಕೆ ಒಂದು ರೂಲ್ಸ್ ಅನ್ನ ಸೆಟ್ ಮಾಡುವಂತಹ ಒಂದು ಅಂಶ. ಸೊ ನೀವು ವಾಸ್ತುವಲ್ಲಿ ನಾನು ನಂಬುದಿಲ್ಲ ವಾಸ್ತುವನ್ನು ಅಂತ ಹೇಳಿದ್ರೆ, ಇಟ್ ಈಸ್ ಲೈಕ್ ಸೇಯಿಂಗ್ ನನಗೆ ಡ್ರೈವಿಂಗ್ ಗೊತ್ತಿದೆ, ನಾನು ಹೇಗೆ ಬೇಕೋ ಹಾಗೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೇನೆ ರೋಡಲ್ಲಿ, ನನಗೆ ಅಗತ್ಯನೇ ಎಲ್ಲ ರೂಲ್ಸ್ ಅನ್ನೋ ತರ ಆಯ್ತದು. ಸೊ ವಾಸ್ತು is very very essential and the base of everything is what I can say. ಒಂದು ಮನೆಗೆ ಶಿಫ್ಟ್ ಆಗ್ತಾರೆ, ಇನ್ಸಿಡೆಂಟ್ ಆಯ್ತು, ನಾವು ಈ ಮನೆ ಬಂದಿದ್ದಕ್ಕೆ ಈ ತರ ಆಯ್ತು ಅನ್ನೋ ಕೆಲವೊಂದು ನಂಬಿಕೆಗಳಿದಾವೆ, ಅದು ನಿಜಾನಾ? ವಾಸ್ತು ಅಂತಾನು ಹೇಳ್ಬೋದು, ಅಥವಾ ನಿಮ್ಮ ಏನ್ ಹೇಳ್ತಾರೆ ಎನರ್ಜಿ. ವಾಸ್ತು ಅಂದ್ರೆ ಎಸೆನ್ಷಿಯಲಿ ಇಟ್ ಈಸ್ ಟು ಮೇಕ್ ಶೋರ್ ದಟ್ ದ ಎನರ್ಜೀಸ್ ಆರ್ ಗೋಯಿಂಗ್ ರೈಟ್. ಸೊ ನಿಮಗೆ ನೀವು ಇರುವಂತಹ ವಾಸವ್ಯವಾಗಿರುವಂತಹ ಆ ಜಾಗದಲ್ಲಿ ಇರುವಂತಹ ಎನರ್ಜೀಸ್, ಅದರ ಉಪಯೋಗ ಹೇಗೆ ಪಡ್ಕೊಳ್ಬಹುದು, ಅದೇ ವಾಸ್ತು ಅಲ್ವಾ? ಸೊ 5 ಎಲಿಮೆಂಟ್ಸ್ ಅಂತ ನಾವೇನ್ ಹೇಳ್ತೇವೆ, ಪಂಚಭೂತಗಳು, ಅದು ವಿ ಆರ್ ಆಲ್ಸೋ ಮೇಡ್ ಅಪ್ ಆಫ್ ದ್ಯಾಟ್. ಸೊ ಯು ಹ್ಯಾವ್ ಟು ಅಲೈನ್ ಯುವರ್ ಸೆಲ್ಫ್ ವಿತ್ ವಾಟ್ ಈಸ್ ಅವೈಲೇಬಲ್ ಇನ್ ಅಂಡ್ ಅರೌಂಡ್ ಅಲ್ವಾ? ಸೊ ವಾಸ್ತು ಆಗಲಿ ಅಥವಾ ಆಲ್ ದೋಸ್ ರೂಲ್ಸ್ ಆರ್ ಅಪ್ಲಿಕೇಬಲ್. ಇನ್ನೊಂದು, ಈ ಮನೆಗೆ ಬಂದ್ಮೇಲೆ ಹೀಗಾಯ್ತು ಅಂತ ಹೇಳುವಂಥದ್ದು ಎಷ್ಟೊಂದು ಸಲ ಸರಿ ಆಗಿರ್ತದೆ, ಆದರೆ ಆ ಮನೆಗೆ ಹೋಗೋ ಮೊದಲು ನಮಗೆ ಪ್ರಕೃತಿ ಎಷ್ಟೋ ಸೂಚನೆಗಳನ್ನು ಕೊಟ್ಟಿರ್ತದೆ. ನಾವು ಅದನ್ನು ಗಮನಿಸಿದ್ರೆ ನಾವು ಅಲ್ಲಿ ಹೋಗಿ ತಯಾರಿ ಮಾಡೋದಿಲ್ಲ. ಹೆಚ್ಚಾಗಿ ಮನೆ ಡಿಸೈನ್ ಅಲ್ಲಿ ಮಹಿಳೆಯರದೇ ಜಾಸ್ತಿ ಡಿಸಿಷನ್ ಮೇಕಿಂಗ್ ಎಲ್ಲ ಇರುತ್ತೆ. ನನ್ನ ಮನೆ ಈ ತರ ಇರಬೇಕು. ಒಂದ್ ಮನೆ ಡಿಸೈನ್ ಮಾಡುವಾಗ ಏನೇನು ಅಂಶಗಳನ್ನ ಗಮನಿಸಬೇಕು? ಫಸ್ಟಿಗೆ ನಿಮ್ಮ ರಿಕ್ವೈರ್ಮೆಂಟ್ ಏನು ಅಂತ ಹೇಳುವಂಥದ್ದನ್ನ ನಾವು ಕರೆಕ್ಟ್ ಆಗಿ ಯೋಚನೆ ಮಾಡ್ಕೊಳ್ಬೇಕು. ನಾನು ಹೇಳೋ ರೀತಿ ಅಂತಂದ್ರೆ, ವಾಟ್ ಡು ಯು ವಾಂಟ್, ವಾಟ್ ಡು ಯು ನೀಡ್ ಆ್ಯಂಡ್ ವಾಟ್ ಯು ವಿಶ್ ಟು ಹ್ಯಾವ್ ಅಂತ ಹೇಳುವಂಥ 3 ಅಂಶಗಳನ್ನು ನಾವು ಫಸ್ಟಿಗೆ ಯೋಚನೆ ಮಾಡಬೇಕು. ಅದನ್ನು ನಾವು ಬರೆದಿಟ್ಕೊಂಡ್ರೂ ಪರವಾಗಿಲ್ಲ, ಅದನ್ನು ಯೋಚನೆ ಮಾಡಿ ಮತ್ತೆ ನಮ್ಮ ಬಜೆಟ್ ಎಷ್ಟಿದೆ ಅಂತ ನೋಡಿಕೊಂಡು ಅದರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿದರೆ ಇಟ್ ಈಸ್ ವೆರಿ ಈಸಿ. ಈಗ ಇಂಟೀರಿಯರ್ ಡಿಸೈನಿಂಗ್ ಅನ್ನೋದು ತುಂಬ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್ ಅಂತ ಒಂದು ನಂಬಿಕೆ ಜನರಲ್ಲಿ. ಇದು ನಿಜಾನಾ? ಕಡಿಮೆ ಬಡ್ಜೆಟ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಮಾಡಕ್ ಆಗದೇ ಇಲ್ವಾ? ನಿಮ್ಮ ಡಿಸೈನರ್ ಎಷ್ಟು ಹುಷಾರಿದ್ದಾರೆ ಅಂತ ಹೇಳೋದನ್ನ ಅದ್ರಲ್ಲಿ ನೀವು ಏನ್ ಹೇಳ್ತಾರೆ ಅಳಿಬಹುದು ಅಂತ ಹೇಳ್ಬೋದು. ನಾನು ತುಂಬಾ ಕ್ರಿಯೇಟಿವಿಟಿ ಇರುವಂತಹ ಡಿಸೈನರ್ ಆದ್ರೆ ತುಂಬಾ ಏನ್ ಹೇಳ್ತಾರೆ ಬ್ಯೂಟಿ ಇನ್ ಸಿಂಪ್ಲಿಸಿಟಿ ಅಂತ ಹೇಳುವಂಥದ್ದನ್ನ ನಿಮ್ಮ ಮನೆಯಲ್ಲಿ ತೋರಿಸ್ಕೊಡ್ತಾರೆ. ಅದೇ ನಿಮಗೆ ತುಂಬಾ ಏನ್ ಹೇಳ್ತಾರೆ ಒಂದು ಅರಮನೆ ತರ ಮನೆ ಕಟ್ಕೊಡಿ ಅಂತ ಹೇಳುವಂತ ಇಚ್ಛೆ ಇದ್ರೂ, ಸೊ ನಿಮ್ಮ ಜೀವನ ಶೈಲಿಗೆ ಸರಿಯಾಗಿ ಅದನ್ನ ಕಂಪ್ಲೀಟ್ ಆಗಿ ಡಿಸೈನ್ ಮಾಡುವಂತಹ ಶಕ್ತಿ ನಿಮ್ಮ ಡಿಸೈನರ್ದಾಗಿರ್ತದೆ. ಪ್ರತಿಯೊಂದು ಮನೇಲಿ ಅಡಿಗೆ ಮಾಡ್ತಾರೆ, ಪ್ರತಿಯೊಂದು ಮನೆಯಲ್ಲೂ ನಾವು ಒಂದೇ ರೆಸಿಪಿ ಕೊಟ್ಟರು ಅದರ ರುಚಿ ಬೇರೆ ಬೇರೆ ಆಗಿರ್ತದಲ್ಲ, ಹಾಗೆ ಪ್ರತಿಯೊಬ್ಬರದ್ದು ಜೀವನ ಶೈಲಿ ಅಂತ ಹೇಳುವಂಥದ್ದು ತುಂಬಾ ಬೇರೆ ಬೇರೆ ಆಗಿರ್ತದೆ. ಪ್ರಯಾರಿಟೀಸ್ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಮನೆಯಲ್ಲಿರುವಂಥ ಮಕ್ಕಳು, ವೃದ್ಧರು, ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಮನೆಯಿಂದ ಹೊರಗಡೆ ಹೋಗುವವರು, ಸೊ ಪ್ರತಿಯೊಬ್ಬರದ್ದು ಒಂದು ಪ್ರಯಾರಿಟೀಸ್ ಅಂತ ಹೇಳುವಂಥದ್ದು ನಮ್ಮ ಹುಟ್ಟಿನಿಂದ ನಮ್ಮ ಜೀವನ ಹೇಗೆ ಮುಂದೆ ಸಾಗ್ತದೆ, ಆಗ ಪ್ರತಿಯೊಂದು 2
ವರ್ಷದಲ್ಲಿ ಆ ಬದಲಾವಣೆಗಳಾಗ್ತಾ ಹೋಗ್ತದೆ. ನಮ್ಮ ಜೀವನ ಒಂದೇ ರೀತಿ ಇರುವುದಿಲ್ಲ. ಸೊ ಆ ಬದಲಾವಣೆಗೆ ಸರಿಯಾಗಿ ಮನೆಯನ್ನ ಡಿಸೈನ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಡಿಸೈನರಿಗೆ. ಈಗ ಕಡಿಮೆ ಬಜೆಟ್ ಅಲ್ಲೂ ಈ ಮನೆ ವಾವ್ ಅನ್ನೋ ತರ ಫೀಲಿಂಗ್ ಕೊಡಬಹುದು ಅಂದ್ರೆ ಹೇಗೆ ಮಾಡಬಹುದು ಅದನ್ನ? ಕಡಿಮೆ ಬಜೆಟ್ ಅಲ್ಲೂ ನಿಮ್ಗೊಂದು ವಾವ್ ಫೀಲಿಂಗ್ ಬರಬೇಕು ಅಂದ್ರೆ ಒಂದು ದ ರೈಟ್ ಚಾಯ್ಸ್ ಆಫ್ ಕಲರ್ಸ್, ದ ರೈಟ್ ಚಾಯ್ಸ್ ಆಫ್ ಕರ್ಟನ್ಸ್, ಮತ್ತೆ ಒಂದು ಬಲ್ಕಿ ಫರ್ನಿಚರ್ ಅಂತ ನಾವೇನ್ ಹೇಳ್ತೇವೆ ಅದನ್ನ ನಾವು ಅವಾಯ್ಡ್ ಮಾಡಬಹುದು. ಅನಗತ್ಯ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅಂತ ನಾವೇನೆಲ್ಲ ಮಾಡ್ಕೊಳ್ತೇವಲ್ಲ, ಮನೆ ಚಿಕ್ಕದಾಗಿದೆ, ಇಲ್ಲೂ ತುಂಬಿಸೋಣ, ಅಲ್ಲೂ ತುಂಬಿಸೋಣ, ಇಲ್ಲೂ ಸ್ಟೋರೇಜ್ ಬೇಕು, ಅಲ್ಲೂ, ಅದನ್ನೆಲ್ಲ ನಾವು ಕಟ್ ಡೌನ್ ಮಾಡ್ಬೋದು. ಇದನ್ನೆಲ್ಲ ಯಾವಾಗ ನಾವು ಅರಿವಿಗೆ ತರ್ಬೋದು ಅಂದ್ರೆ ಫಸ್ಟಿಗೆ ಡಿಸೈನ್ ಮಾಡಿದ್ರೆ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳುವಂಥದ್ದು ಒಂದು ಪ್ಲಾನ್ ಆಗಿರ್ತದೆ. ಆವಾಗ ನಮಗೆ ಬೇಕಾದಷ್ಟು ಜಾಗ ಇದೆಯಾ ಇಲ್ವಾ ಅಂತದ್ದು ಗೊತ್ತಾಗ್ತದೆ. ವಾವ್ ಫೀಲಿಂಗ್ ಅನ್ನ ಸರಳತೆಯಿಂದ ನಾವು ತಂದ್ಕೊಡ್ಬೋದು. ಈ ಎಲ್ಲ ರಿಕ್ವೈರ್ಮೆಂಟ್ ನಿಮ್ಗೆ ಕ್ಲೈಂಟ್ಸ್ ಹೇಳ್ತಾರಾ ಅಥವಾ ನೀವು ಅವರಿಗೆ ಒಂದು ಆಪ್ಷನ್ ಕೊಡ್ತೀರಾ ಅನುಪಮ? ಕೆಲವೊಂದು ಕಸ್ಟಮರ್ಸ್ಗೆ ಏನಾಗುತ್ತೆ ಅಂತಂದ್ರೆ ಅವರಿಗೆ ಅವರದೇ ಆದ ಒಂದು ಇಚ್ಛೆ ಅನ್ನೋದಿರ್ತದೆ, ಅವರದೇ ಆದ ಯೋಚನೆ ಅಂತ ಇರ್ತದೆ, ಅದನ್ನು ಶೇರ್ ಮಾಡ್ತಾರೆ. ಸೊ ಅದನ್ನ ನಾವು ಬೇಸ್ ಅಂತ ಹೇಳಿ ಅಥವಾ ರೆಫರೆನ್ಸ್ ಅಂತ ನಾವು ಅದನ್ನು ತಗೊಂಡು ನಮ್ಮ ಕ್ರಿಯೇಟಿವಿಟಿಯನ್ನು ಅದರ ಮೇಲೆ ನಾವು ಜೋಡಿಸ್ಕೊಂಡು ನಾವು ವಿ ಕ್ಯಾನ್ ಡೂ ಅಪ್ ಸ್ಪೇಸ್. ಬಟ್ ಕಡಿಮೆ ಬಜೆಟ್ ಅಂತ ಹೇಳಿದ್ರಿ, ಐ ವಿಲ್ ಪ್ರಾಬ್ಲಿ ಕನ್ಸಿಡರ್ ಇಟ್ ಆಸ್ ಬೇಸಿಕ್ ಬಜೆಟ್. ಕಡಿಮೆ ಬಜೆಟ್ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಹೇಳೋದಿದ್ರೆ ಅದು ಒಂದು ಏನ್ ಹೇಳ್ತಾರೆ, ಇಟ್ಸ್ ಎನ್ ಇಲ್ಯೂಷನ್ ಅಂತ ಹೇಳ್ಬೋದು ಅಥವಾ ಹಂಬಕ್ ಅಂತ ಹೇಳ್ಬೋದು, ಅಥವಾ ಏನೋ ಬಿಕಾಸ್ ಇಂಟೀರಿಯರ್ಸ್ ಅಲ್ಲಿ ಅಪ್ಪರ್ ಲಿಮಿಟ್ ಅಂತ ಹೇಳುವಂಥದ್ದು ಇಲ್ಲ. ಹಿಂಗ್ ಹೇಳುವಾಗ ನೀವು ಲೋ ಬಜೆಟ್ ಅನ್ನೋದು ಇಲ್ಲ ಅಂತ ಹೇಳ್ತಿದ್ದೀರಾ ಅಲ್ವಾ? ಖಂಡಿತ. ಯಾಕಂದ್ರೆ ನಮಗೆ ಬೇಕಾದಕ್ಕೆ ನಾವು ಕ್ರಯ ಕೊಡ್ಲೇಬೇಕು. ಇಟ್ ಇಸ್ ಆಲ್ ಅಬೌಟ್ ದ ಆಪ್ಟ್ ಬಜೆಟ್ ಆರ್ ಏನೋ ನಿಮಗೆ ಹೊಂದುವಂತಹ. ಹೌದು, ಇಟ್ ಈಸ್ ಹೈಲಿ ಕಸ್ಟಮೈಸ್ಡ್ ಅಂಡ್ ಪರ್ಸನೈಸ್ಡ್ ಸೊಲ್ಯೂಷನ್ ಅಂತ ಹೇಳ್ಬೋದು ನಾನು. ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಗ್ರಾಮೀಣ ಸ್ಪರ್ಶ ಜಾಸ್ತಿಯಾಗಿ ಬರ್ತಾ ಇದೆ. ಸೊ ಇದಕ್ಕೆ ಏನ್ ಕಾರಣ? ವಿಶ್ವದಾದ್ಯಂತ ನೀವು ಯಾವುದೇ ಅರಮನೆಯನ್ನ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿದೆ. ಸೊ ಇಂಟೀರಿಯರ್ಸ್ ಅಂತ ಹೇಳುವಂಥದ್ದು ಇವತ್ತಿನ ಕಾನ್ಸೆಪ್ಟ್ ಅಲ್ಲ, ಮೊದ್ಲಿಂದವೇ ಇದೆ, ಇಡೀ ವಿಶ್ವದಲ್ಲಿದೆ, ಎಲ್ಲಾ ಕಡೆ ಇದೆ. ಕರೆಕ್ಟ್ ಅಲ್ವಾ? ಪ್ರತಿ 2-3 ವರ್ಷದಲ್ಲಿ ಒಂದು ಟ್ರೆಂಡ್ ಅಂತ ಹೇಳುವಂಥದ್ದು ನಮ್ಮ ಫೀಲ್ಡ್ ಅಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಸೊ ಆ ಟ್ರೆಂಡ್ ಚೇಂಜ್ ಆಗುವಾಗ ಏನಾಗ್ತದೆ ಅಂದ್ರೆ ಒಂದೊಂದಿಷ್ಟು ಹೊಸ ಮೆಟೀರಿಯಲ್ಸ್ ಬರ್ತದೆ. ಆ ಮೆಟೀರಿಯಲ್ ಅನ್ನ ನಾವು ಹೇಗೆ ಉಪಯೋಗಿಸಬಹುದು ಅಂತ ನಾವು ನೋಡ್ತಾ ಇರ್ತೇವೆ. ಆದ್ರೆ ನಮ್ಮ ದೇಶದಲ್ಲಿ ಈಗ ಏನಾಗಿದೆ ಅಂದ್ರೆ ವಿಶ್ವದಲ್ಲಿ ನಮ್ಮ ಪ್ರಾಮುಖ್ಯತೆ ಅಂತ ಹೇಳುವಂಥದ್ದು ನಮ್ಮ ದೇಶದ್ದು ಜಾಸ್ತಿ ಆದ ಕಾರಣ ಈಗ ನಮಗೆ ಸ್ವದೇಶಿ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ನಮ್ಮ ಸಂಸ್ಕೃತಿ ಸಂಪ್ರದಾಯ ಇದಕ್ಕೆಲ್ಲ ಇದನ್ನೆಲ್ಲ ಎತ್ತಿ ಹಿಡ್ಲಿಕ್ಕೆ ಒಂದು ಅವಕಾಶ ಬಂತು. ಅದರಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಜನರು ದೇ ವಾಂಟ್ ಟು ಗೋ ಬ್ಯಾಕ್ ಟು ದ ರೂಟ್ಸ್ ಅಲ್ವಾ? ದಟ್ ಇಟ್ ಸೆಲ್ಫ್ ಇಸ್ ಎಥ್ನಿಕ್ ಅಲ್ವಾ? ಮನೆಯ ಬಣ್ಣಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಮನೆಗೆ ಕಲರ್ಸ್ ಚೂಸ್ ಮಾಡುವಾಗ ಏನೇನು ನೆನಪಲ್ಲಿ ಇಟ್ಕೋಬೇಕು? ಪರ್ಸನಲ್ ಪ್ರಿಫರೆನ್ಸ್ ಅಂತ ಹೇಳುವಂಥದ್ದು ಇರ್ತದೆ. ಪ್ರತಿಯೊಬ್ಬರಿಗೂ ನನಗೆ ಈ ಬಣ್ಣ ಇಷ್ಟ, ನನಗೆ ಈ ಬಣ್ಣ ಇಷ್ಟ ಇಲ್ಲ ಅಂತ ಇರ್ತದೆ ಒಂದು. ಇನ್ನೊಂದು ವಾಟ್ ಇಸ್ ದ ಪರ್ಪಸ್? ನೀವು ಒಂದು ಪರ್ಟಿಕ್ಯುಲರ್ ಜಾಗವನ್ನು ಮನೆಯಲ್ಲಿ ಇಂಥ ಒಂದು ಫಂಕ್ಷನಾಲಿಟಿಗೆ, ಈ ಒಂದು ಕೆಲಸಕ್ಕೆ ಅಂತ ನೀವು ಒಂದು ಡಿಸೈನ್ ಮಾಡಿರ್ತೀರಾ. ಸೊ ಆ ಒಂದು ದಿಕ್ಕಿಗೆ ಸರಿಯಾಗಿ ಸಹ ನಾವು ಕಲರ್ಸ್ ಕೊಡ್ಬೋದು. ಆವಾಗ ಏನಾಗ್ತದೆ ಅಂದ್ರೆ ನಾವು ಆ ಎನರ್ಜಿಯನ್ನು ನಾವು ಉಪಯೋಗಿಸ್ತಾ ಇದ್ದೇವೆ, ಆ ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಆ ಜಾಗದಲ್ಲಿ ಅದನ್ನ ಯೂಸ್ ಮಾಡ್ತಾ ಇದೀವಲ್ವಾ. ಕರೆಂಟ್ ಟ್ರೆಂಡ್ಸ್ ಅನ್ನು ನೋಡ್ಬೋದು. ಮತ್ತೆ ಇನ್ನೂ ಡೀಪ್ ಆಗಿ ಹೋಗ್ಬೇಕು ಅಂತಂದ್ರೆ ಮನೆ ಮಂದಿಗೆ ಎಲ್ಲಾ ಇಷ್ಟ ಇರುವಂತ ಕಲರ್ಸ್ ಏನಿದೆ ಅದನ್ನೆಲ್ಲ ಒಟ್ಟು ಸೇರಿಸಿ ಒಂದು ಗುಡ್ ಬ್ಲೆಂಡ್ ಆಫ್ ಇಟ್ ಆಲ್ ಅಂತ ಹೇಳ್ಬೋದು. ಅದನ್ನು ಮಾಡ್ಬೋದು. ಇವತ್ತು ಮಾಡಿದ್ರು ಇನ್ನೊಂದು 10 ವರ್ಷ ನಂತರನೂ ನನ್ನ ಮನೆ ಹೊಸದಾಗೆ ಕಾಣ್ಬೇಕು ಅಂತ ಹೇಳಿ ಆ ತರ ಒಂದು ಬಯಕಿರೋರು ಇರ್ತಾರೆ. ಸೊ ಆ ತರದ ಕಲರ್ಸ್ ಯಾವುದು, ಅದ್ರ ಬೇಸಿಸ್ ಮೇಲೂ ಕೊಡ್ಬೋದು. ಅಡುಗೆ ಮನೆ ಡಿಸೈನ್ ಮಾಡುವಾಗ ಗೃಹಿಣಿಯರು ಯಾವೆಲ್ಲ ತಪ್ಪುಗಳನ್ನ ಸಾಮಾನ್ಯವಾಗಿ ಮಾಡ್ತಾರೆ? ಕಿಚನ್ ಕೌಂಟರ್ ಇದೆಲ್ಲ, ಕಿಚನ್ ಪ್ಲಾಟ್ಫಾರ್ಮ್, ಅದರ ಡೆಪ್ತ್ ಮತ್ತೆ ಹೈಟ್ ಅದನ್ನ ವ್ಯತ್ಯಾಸ ಮಾಡ್ಕೊಳ್ತಾರೆ. ಈಗ ನಾನು ಇರುವಂತಹ ಮನೆಯಲ್ಲಿ ಇದು ಹೀಗೆ ಇರುವುದು, ನನಗಿದೇ ಇವಾಗ ಅಭ್ಯಾಸ ಆಗೋಗಿದೆ ಅಂತ ಹೇಳಿ ಅದ್ರ ಪ್ರಕಾರನೇ ಇನ್ನೊಂದು ಹೊಸ ಮನೆಯಲ್ಲೂ ಕಟ್ಕೊಳ್ತಾರೆ. ಆದ್ರೆ ಏನಾಗ್ತದೆ ಅಂದ್ರೆ ಅದರಿಂದಾಗಿ ದೇ ಆರ್ ಕಾಂಪ್ರಮೈಸಿಂಗ್ ಎವ್ರಿ ಡೇ. ಶೋಲ್ಡರ್ ಪೇನ್, ಭುಜ ನೋವು, ಇಲ್ಲ ಅಂದ್ರೆ ಮಂಡಿ ನೋವು, ಬೆನ್ನು ನೋವು, ಇದಕ್ಕೆಲ್ಲ ಕಾರಣ ಆಗಿ ಹೋಗ್ತದೆ ಆ ಒಂದು ಪರ್ಟಿಕ್ಯುಲರ್ ಏನ್ ಹೇಳ್ತಾರೆ ಮಿಸ್ಟೇಕ್ ಇನ್ ಡಿಸೈನ್ ಅಂತ ಹೇಳ್ಬೋದು ನಾನು. ಸೊ ದೇರ್ ಇಸ್ ಅ ಸ್ಟ್ಯಾಂಡರ್ಡ್ಸ್ ಫಾರ್ ಡಿಸೈನ್. ಅದರಿಂದ ಡಿವಿಯೇಟ್ ಮಾಡಿದ್ರೆ ನಾವು ಏನಾಗ್ತದೆ ಅಂದ್ರೆ ಅದರ ಪ್ರಭಾವವನ್ನು ದಿನನಿತ್ಯ ನಾವೇ ಅದನ್ನು ಅನುಭವಿಸ್ಬೇಕು, ಬಿಟ್ರೆ ಬೇರೆ ಯಾರು ಬರೋದಿಲ್ಲ. ನನ್ನ ಪ್ರಕಾರ ಅಡುಗೆ ಮನೆ ಅಂತ ಹೇಳುವಂಥದ್ದು ಗೃಹಿಣಿಯರಿಗೆ ಮಾತ್ರ ಸೀಮಿತ ಅಲ್ಲ. ಯಾಕಂದ್ರೆ ಕುಕಿಂಗ್ ಆಗಬಾರದು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಬೇಕು ನಿಮ್ಮ ಮನೆ ಡಿಸೈನ್. ಪ್ರತಿಯೊಬ್ಬರಿಗೂ ಹೋಗಿ ನಾನೇನಾದ್ರೂ ಮಾಡ್ತೇನೆ ಇಲ್ಲಿ ಅಂತ ಹೇಳುವಂತಹ ಒಂದು ರೀತಿಯಲ್ಲಿ ಇರಬೇಕು ಅಡಿಗೆ ಮನೆ ಒಂದು. ಇನ್ನೊಂದು ಕುಕಿಂಗ್ ಈಸ್ ಅ ಲೈಫ್ ಸ್ಕಿಲ್ ಅಲ್ವಾ? ಸೊ ನೀನ್ ಮಾತ್ರ ಮಾಡು ಅಂತ ಹೇಳುವಂಥದ್ದು ಆ ಥರ ಇರಬಾರ್ದು. ಅದು ಒಂದು. ಇನ್ನೊಂದು, ಈಗ ಆಲ್ರೆಡಿ ಒಂದು ಮನೆಯಲ್ಲಿ ಒಬ್ರು ಇದ್ದಾರೆ, ಅಲ್ಲಿಂದ ಅವರೊಂದು ಹೊಸ ಮನೆ ಕಾಲಿಡ್ತಾ ಇದ್ದಾರೆ ಅಂತಾದ್ರೆ
ಆ ಮನೆಯಲ್ಲಿ ಹೇಗೆ ಕೊಟ್ಟಿದ್ದಾರೆ ಸ್ಟೋರೇಜ್, ಅದೇ ಪ್ರಕಾರ ನೊಣಂಪ್ರತಿ ಅಂತ ಅದೇ ಕಿಚನ್ ಅನ್ನ ಇಲ್ಲಿ ತಂದು ಇದೇ ರೀತಿ ಮಾಡಬೇಕು ಅಂತ ಆ ತರ ಯೋಚನೆ ಮಾಡೋರು ಇದ್ದಾರೆ. ಯಾಕಂದ್ರೆ ಅವರಿಗೆ ಅವರ ಕಲ್ಪನೆಯಲ್ಲಿ ಬೇರೆ ತರ ಮಾಡಬಹುದು. ಆಧುನಿಕ ಕಿಚನ್ ಅಪ್ಲಯನ್ಸಸ್ ಅಥವಾ ಆಕ್ಸೆಸರೀಸ್ ಇದನ್ನ ನಾವು ಉಪಯೋಗಿಸಿ ನಮ್ಮ ಜೀವನವನ್ನು ಇನ್ನೂ ಸರಳವಾಗಿ ಮಾಡ್ಬೋದು. ಇಷ್ಟು ಗಂಟೆ ನಾನು ಕಿಚನ್ ಅಲ್ಲಿ ಸ್ಪೆಂಡ್ ಮಾಡೋ ಬದಲು ನಾನು ಅದೇ ಟೈಮ್ ಆರಾಮಾಗಿ ಕೂತ್ಕೊಂಡು ನಾನು ಐ ಕ್ಯಾನ್ ಡೂ ಸಮಥಿಂಗ್ ಎಲ್ಸ್ ಅಂತ ಅನ್ನೋವಂಥದ್ದನ್ನ ಅದು ಎಷ್ಟೊಂದು ಜನರಿಗೆ ಇವಾಗ ಅರಿವಿಲ್ಲ. ಅದನ್ನ ನಾವು ಅರ್ಥಕೊಂಡ್ರೆ ಇಟ್ಸ್ ಆಲ್ವೇಸ್ ಅ ಬೆಟರ್ ಹೋಮ್ ದಟ್ ಇಸ್ ಕ್ರಿಯೇಟೆಡ್. ಚಿಕ್ಕ ಮನೆ ಅಥವಾ ಫ್ಲಾಟ್ ಖರೀದಿ ಮಾಡುವಾಗ ಸ್ಮಾಲ್ ಸ್ಪೇಸ್ ನ ಹೆಂಗೆ ಸ್ಮಾರ್ಟ್ ಆಗಿ ಯೂಸ್ ಮಾಡಬಹುದು? ಸೊ ಆಲ್ರೆಡಿ ಮನೆ ತಗೊಳ್ಳುವಾಗಲೇ ಗೊತ್ತಿರ್ತದೆ ಜಾಗ ಇರೋದೇ ಇಷ್ಟು ಅಂತ. ಸೊ ವರ್ಕಿಂಗ್ ವಿಮೆನ್ಗೆ ಅಯ್ಯೋ ದಿನಾಲೂ ಕ್ಲೀನ್ ಮಾಡ್ಬೇಕಲ್ಲ, ಚಿಕ್ಕದೇ ಸಾಕು ಅಂತಾನೂ ಅನ್ಸುತ್ತೆ. ಹೌದು, ಒಂದೇನಂದ್ರೆ ಮೇಂಟೆನೆನ್ಸ್ ವೈಸ್ ಮತ್ತೆ ಕ್ಲೆನ್ಲಿನೆಸ್ ವೈಸ್ ನಮಗೆ ಅದನ್ನ ಹೇಗೆ ನಾವು ಈಸಿಯಾಗಿ ಮೇಂಟೈನ್ ಮಾಡಬಹುದು ಅಂತ ಹೇಳುವಂತಹ ಚಾಯ್ಸ್ ಆಫ್ ಮೆಟೀರಿಯಲ್ಸ್ ಅನ್ನ ನಾವು ನೋಡಬಹುದು. ಒಂದು ಜಾಗಕ್ಕೆ ಅನುಗುಣವಾಗಿ ನಾವು ಸ್ಟೋರೇಜ್ ಸ್ಪೇಸಸ್ ಅನ್ನ ಡಿಸೈನ್ ಮಾಡಿ, ಪ್ಲಸ್ ನಮ್ಮ ಲೈಫ್ ಸ್ಟೈಲ್ 6 ಮಂದಿ ಜೊತೆಗೆ ಒಂದು ನಾಯಿ ಇದೆ, ಒಂದು ಬೆಕ್ಕು ಇದೆ ಅಂತ ಹೇಳುವಂತದ್ದು ಮಕ್ಕಳಿಗೋಸ್ಕರ, ಇಲ್ಲ ಅಂದ್ರೆ ವಯಸ್ಸಾದವರಿದ್ದಾರೆ ಅವ್ರಿಗೆ ಇಡೀ ದಿನ ಮನೆಯಲ್ಲಿ ಮಾಡ್ಲಿಕ್ಕೆ ಏನು ಇರುವುದಿಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ಬೋರ್ ಆಗ್ತದೆ, ಸೊ ಅವರಿಗೋಸ್ಕರ ಈ ತರ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲೀಗ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳುವಂತ ಕಾನ್ಸೆಪ್ಟ್ ಅಲ್ಲೂ ಈಗ ಎಷ್ಟೊಂದ್ ಕಡೆ ಇದೆ ಅಲ್ವಾ. ಸೊ ಆಗ ಏನಾಗ್ತದೆ ಅಂದ್ರೆ ನಮಗೆ ಜಾಗವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳಬಹುದು, ಒಂದು ಬೇಕಾದನ್ನೆಲ್ಲ ಮನೆಯೊಳಗೆ ಇಟ್ಕೊಳ್ಳುವಂಥ ವ್ಯವಸ್ಥೆ ಇದ್ದುಕೊಂಡು ನಮ್ಮ ಮನೆ ಮತ್ತೂ ದೊಡ್ಡದಾಗಿ ಕಾಣಬೇಕು, ಒಂದು ವಿಶಾಲವಾಗಿರಬೇಕು, ಪ್ಲಸ್ ಆ ಮೂವ್ಮೆಂಟ್ ಸ್ಪೇಸ್ ಅಂತ ಅನ್ನೋದು ಇರಬೇಕು. ಎಲ್ಲ ಕಡೆ ಇಕ್ಕಟ್ಟು ಅಂತ ಇರಬಾರ್ದಲ್ವ. ಸೊ ಆ ಥರ ನಾವು ಅದನ್ನು ಫಸ್ಟಿಗೆ ನಾವು ಡಿಸೈನ್ ಮಾಡಿಕೊಂಡ್ರೆ ನಮಗೆ ಏನು ಸಿಗತ್ತೆ, ಅದರಲ್ಲಿ ಏನೆಲ್ಲ ಮಾಡ್ಬೋದು, ಎಲ್ಲಿ ತೊಂದರೆ ಬರುತ್ತೆ, ಯಾವುದನ್ನು ಕಾಂಪ್ರಮೈಸ್ ಮಾಡಬೇಕು, ಯಾವುದು ಬೇಡ, ಈ ಥರ ಡಿಸಿಷನ್ ಮೇಕಿಂಗ್ ಎಲ್ಲ ತುಂಬ ಈಸಿಯಾಗಿ ಹೋಗುತ್ತದೆ. ಡಿಸೈನ್ಸ್ ಆಲ್ವೇಸ್ ಹ್ಯಾಸ್ ಟು ಬಿ ಇಂಟೆನ್ಷನಲ್. ಡಿಸೈನ್ ಮಾಡೋರಿಗೆ ನಾವು ಈ ಡಿಸೈನನ್ನು ಯಾರಿಗೆ ಮಾಡ್ತಾ ಇದ್ದೇವೆ, ಯಾಕೆ ಮಾಡ್ತಾ ಇದ್ದೇವೆ, ಅವರ ಇಂಟ್ರೆಸ್ಟ್ ಏನು, ಅವ್ರಿಗೇನು ಇಷ್ಟ ಇಲ್ಲ, ಅವರ ಜೀವನ ಶೈಲಿ ಹೇಗೆ, ಅವ್ರು ಯಾವ ಟೈಮಿಗೆ ಮಲಗ್ತಾರೆ, ಯಾವುದನ್ನು ತಿಂತಾರೆ, ಎಷ್ಟೊತ್ತಿಗೆ ಏನು ಮಾಡ್ತಾರೆ, ಅವರ ಮನೆಗೆ ಯಾರೆಲ್ಲ ಬರ್ತಾರೆ, ಅವರ ಲೈಫ್ ಸ್ಟೈಲ್ ಏನು, ಅವರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹೇಗಿದೆ, ಇನ್ನೊಂದು 10 ವರ್ಷದಲ್ಲಿ ಅವರಿಗೆ ಎಲ್ಲಿರಬೇಕು ಅಥವಾ ಯಾವ ರೀತಿ ಅವರು ಇರಬೇಕು ಅನ್ನೋ ಕಲ್ಪನೆ ಇರಬೇಕು. 22 years ಆಫ್ ಯುವರ್ ಜರ್ನಿಯಲ್ಲಿ, ಇಂಟೀರಿಯರ್ ಡಿಸೈನಿಂಗ್ ಜರ್ನಿಯಲ್ಲಿ ನೀವು ಇಂಟೀರಿಯರ್ ಡಿಸೈನಿಂಗ್ ಕ್ರಿಯೇಟಿವಿಟಿ ಜೊತೆ ಲೈಫ್ ಸ್ಟೈಲ್ ಆಫ್ ಅದರ್ ಪೀಪಲ್ ಅನ್ನು ನೀವು ಕಲ್ತಿದ್ದೀರಾ ಅಂತ ಅನ್ಸುತ್ತೆ. ಹೌದು, ಯು ಕ್ಯಾನ್ ಬಿಕಮ್ ಅ ಲೈಫ್ ಸ್ಟೈಲ್ ಕೋಚ್ ಟು. ಇಲ್ಲ, ಸಿವಿಲ್ ಇಂಜಿನಿಯರಿಂಗ್ ಆಗಲಿ, ಇಂಟೀರಿಯರ್ಸ್ ಆಗಲಿ, ಆರ್ಕಿಟೆಕ್ಚರಲ್, ವಾಸ್ತು, ಫರ್ನಿಚರ್, ಇದೆಲ್ಲ ಹ್ಯಾಸ್ ಕಮ್ ಟು ಮಿ ಮೋರ್ ಲೈಕ್ ಹುಟ್ಟುಗುಣ ಅಂತ ಹೇಳುವಾಗೆ, ಒಂಥರ ರಕ್ತದಲ್ಲಿ ಬಂದಿರೋ ತರ ಬಂದೋಗಿದೆ ನನಗೀಗ. ಸೊ ಇದು ಬಿಟ್ಟು ಬೇರೆ ಏನ್ ಕೊಟ್ಟರು ನನಗೆ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ನಾನು ಮಕ್ಕಳ ರೂಮ್ ನ ಡಿಸೈನ್ ಮಾಡುವಾಗ ಅದರಲ್ಲಿ ಸೇಫ್ಟಿನೂ ಇರಬೇಕು ಮತ್ತೆ ಇನ್ನೋವೇಷನ್ ಕೂಡ ಇರಬೇಕು. ಸೊ ಎರಡನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಮಕ್ಕಳ ಕೊಠಡಿ ಮಾಡ್ಬೇಕಿದ್ರೆ ಫಸ್ಟಿಗೆ ನಾವು ಸೇಫ್ಟಿ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಬೇರೆ ಬೇರೆ ವಯಸ್ಸಲ್ಲಿರೋ ಮಕ್ಳು ಇರ್ತಾರೆ. ಒಂದೇ ಬೆಡ್ರೂಮ್ ಅನ್ನು ಶೇರ್ ಮಾಡುವಂತಹ 2 ಮಕ್ಕಳಿದ್ರೆ ಅಥವಾ ಕೆಲವೊಮ್ಮೆ 3 ಮಕ್ಕಳಿದ್ರೆ, ಕೆಲವೊಮ್ಮೆ ನಾವೇ ಮಕ್ಕಳಾಗಿ ಹೋಗ್ತೇವೆ ಮಕ್ಕಳ ಜೊತೆ. ನಮ್ಮ ಪೇರೆಂಟ್ಸ್ ಇದ್ರೆ ಅವರು ಮತ್ತು ಮಕ್ಕಳ ಮಧ್ಯದಲ್ಲೂ ಏನೋ ಕೆಲವೊಮ್ಮೆ ದೇರ್ ಆರ್ ಗುಡ್ ಡೇಸ್, ದೇರ್ ಆರ್ ನಾಟ್ ಸೊ ಗುಡ್ ಡೇಸ್ ಅನ್ನೋದು ಇದೆ. ಆ ತರ ಪ್ರಾಕ್ಟಿಕಲ್ ಸಿಚುವೇಶನ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಸೇಫ್ಟಿ ಕಮ್ಸ್ ಫಸ್ಟ್. ಅದಲ್ಲದೆ ಸೃಜನಶೀಲತೆ ಅಂತ ಹೇಳುವಂಥದ್ದನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ವಾಲ್ ಸ್ಪೇಸ್ ಫಾರ್ ಆರ್ಟ್, ಸ್ಪೇಸ್ ಫಾರ್ ಫಿಟ್ನೆಸ್, ಸ್ಪೇಸ್ ಫಾರ್ ಕ್ರಿಯೇಟಿವಿಟಿ, ಓಡಾಡೋದಕ್ಕೆ ಜಾಗ, ಮತ್ತೆ ಅವರ ಮ್ಯೂಸಿಕ್ ಕ್ಲಾಸ್ ಇರಲಿ, ಡಾನ್ಸ್ ಕ್ಲಾಸ್ ಇರಲಿ, ಆನ್ಲೈನ್ ಕ್ಲಾಸಸ್ ಇರಲಿ, ಇದೆಲ್ಲವನ್ನು ಕನ್ಸಿಡರ್ ಮಾಡಿ, ಪ್ಲಸ್ ಇವಾಗ ಓಕೆ ಇಂಥ ವಯಸ್ಸಲ್ಲಿದ್ದಾರೆ, ಇಂಥ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ನಾಳೆ ಅವ್ರ ಫ್ರೆಂಡ್ಸ್ ಬರ್ತಾರೆ, ಸ್ಲೀಪ್ ಓವರ್ ಅಂತ ಹೇಳಿ ಬರ್ತಾರೆ, ಆಮೇಲೆ ಕೆಲವೊಮ್ಮೆ ಏನಾಗ್ತದೆ ಅಜ್ಜಾಜಿ ಬರ್ತಾರೆ, ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಫೇವರೇಟ್ ಕಸಿನ್ ಅಂತ ಹೇಳಿ ಯಾರು ಬರ್ತಾರೆ. ಅದೇ ಕೋಣೆ ಇರುವಂತದ್ದು, ಎಲ್ಲರನ್ನು ಅದರಲ್ಲಿ ಅದೇ ಜಾಗದಲ್ಲಿ ಅಕಾಮಡೇಟ್ ಮಾಡಬೇಕು ಅಂತಂದ್ರೆ ಎಲ್ಲವನ್ನು ಕನ್ಸಿಡರ್ ಮಾಡಿ ಮಾಡ್ಬೇಕಾಗತ್ತೆ ಒಂದು. ಪ್ಲಸ್ ಇವಾಗ ಮೇ ಬಿ ಶಾಲೆಗೆ ಹೋಗ್ತಾ ಇದ್ದಾರೆ, ನಾವೊಂದೊಂದು 5 ವರ್ಷದಲ್ಲಿ ಕಾಲೇಜ್ಗೆ ಹೋಗ್ತಾರೋ ಏನೋ, ಆವಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನ ಶೈಲಿ ತುಂಬಾ ಚೇಂಜ್ ಆಗೋಗ್ತದೆ. ಆ ಚೇಂಜಸ್ಸಿಗೂ ನಮ್ಮ ಡಿಸೈನ್ ಸೂಕ್ತವಾಗಿರ್ಬೇಕು. ಡೂ ಇಟ್ ಯೋರ್ ಸೆಲ್ಫ್ ಅನ್ನೋದು ಟ್ರೆಂಡ್ ನಾವು ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಟ್ರೆಂಡ್ ವೈಸ್ ಇಟ್ ಇಸ್ ಗುಡ್, ಇಟ್ ಇಸ್ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್. ಮಾಡೋರಿಗೆ ಮಾಡುವಂತಹ ಒಂದು ತೃಪ್ತಿ ಒಂದು ಬೇರೆ ಲೆವೆಲ್. ಆದ್ರೆ ಬಂದಿದ್ದು ಹೇಗೆ ಅಂತಂದ್ರೆ ಇಟ್ ಹಸ್ ಕಮ್ ಫ್ರಮ್ ವೆಸ್ಟರ್ನ್ ಕಂಟ್ರೀಸ್. ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಲೇಬರ್ಸ್ ಅಂತ ಹೇಳುವಂಥದ್ದು ಸಿಗೋದು ಸ್ವಲ್ಪ ಕಷ್ಟ, ಮಾಡಿಸ್ಕೊಳ್ಳಿಕ್ಕೆ ಜನ ಅಂತ ಇಲ್ದಿರೋ ಕಾರಣ ನಮ್ಮ ದೇಶಕ್ಕೇನು ಅದೀಗ DIY ಅಂತ ಒಂದು ಟ್ರೆಂಡ್ ಆಗಿ ಬಂದ್ಬಿಡ್ತು. ಬಟ್ ಏನಾಗೋಗ್ತದೆ ಅಂತಂದ್ರೆ ನನ್ನ ಪ್ರಕಾರ DIY ಅಂತ ಹೇಳಿ ನಾವು ಟ್ರೈ ಮಾಡುವಾಗ ಅದನ್ನ ನಾವೊಂದು ಎಕ್ಸ್ಪರಿಮೆಂಟ್ ಆಗಿ ನಾವು ನಮ್ಮದೇ ಮನೆಯಲ್ಲಿ
ಮನೆಯಲ್ಲಿ ನಮ್ಮದೇ ಜಾಗಕ್ಕೆ ಪ್ರಯೋಗ ರೂಪದಲ್ಲಿ ಮಾಡೋದಕ್ಕಿಂತ ಯಾರಾದರೂ ಇದರಲ್ಲಿ ಈ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಇರುವಂಥವ್ರನ್ನ ನಾವು ಕೇಳಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಅದನ್ನು ಮತ್ತೂ ಪ್ರಯೋಗ ಮಾಡ್ಬೋದು. ಮಾರ್ಗದರ್ಶನ ಪಡೆಯೋದು ಇಸ್ ಆಲ್ವೇಸ್ ಗುಡ್. ನೋಡಿರೋರೆಲ್ಲ ಅದನ್ನ ಓಕೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಹೇಳ್ಬೇಕಿದ್ರೆ ಅದೊಂದು ಹೆಮ್ಮೆ ನಮಗೆ. ಇಟ್ ಸ್ಟೇಸ್ ವಿತ್ ಅಸ್ ಫಾರ್ ಲಾಂಗ್. ಎಸ್ ಎಸ್. ಯಾರೋ ಒಬ್ರು ಹೊಸ ಮನೆ ಕಟ್ಟೋ ಪ್ಲಾನ್ ಅಲ್ಲಿ ಇರ್ತಾರೆ, ಫ್ಲಾಟ್ ಪರ್ಚೇಸ್ ಮಾಡೋ ಪ್ಲಾನ್ ಅಲ್ಲಿ ಇರ್ತಾರೆ. ಸೊ ಅವರಿಗೆ ಇಂಟೀರಿಯರ್ ಡಿಸೈನರ್ ಅನ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು, ಯಾವ ಹಂತದಲ್ಲಿ ಕನ್ಸಲ್ಟ್ ಮಾಡಿದ್ರೆ ಉತ್ತಮ? ನೀವು ಅದನ್ನ ಕೇಳಿದ್ರೆ ಡೇ 1 ಅಂತ ಹೇಳ್ಬಿಡ್ತೇನೆ ನಾನು. ದ ಡೇ ನೀವು ಮನೆ ಕಟ್ತೇನೆ ಅಂತ ಯಾವ ದಿನ ನಿರ್ಧಾರ ಮಾಡಿರ್ತೀರೋ ಅದೇ ದಿನ ಇಟ್ ಈಸ್ ಆಲ್ವೇಸ್ ಗುಡ್ ಟು ಇನ್ಕ್ಲೂಡ್ ಆರ್ ಇನ್ವಾಲ್ವ್ ಅನ್ ಇಂಟೀರಿಯರ್ ಡಿಸೈನರ್. ಯಾಕಂದರೆ ಸಿವಿಲ್ ಕನ್ಸ್ಟ್ರಕ್ಷನ್ ಇರಲಿ, ಆರ್ಕಿಟೆಕ್ಚರ್ ಇರಲಿ, ಇಂಟೀರಿಯರ್ಸ್, ಫರ್ನಿಚರ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನ್, ಇದು ಎಲ್ಲ ಈಗ ಬೇರೆ ಬೇರೆ ಒಂದು ಫೀಲ್ಡ್ ಅಥವಾ ಸ್ಪೆಷಲೈಸೇಷನ್ ಅಂತ ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ಅದೇ ಥರ ನಡೆಯೋದು. ಸೊ ಬೇರೆ ಬೇರೆ ಪಾರ್ಟಿ ಬಂದು ಅವ್ರವ್ರ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾರೆ. ಫೈನಲ್ ಏನಾಗಿರ್ತದೆ ಅಂದರೆ ಒಂದಿಷ್ಟು ವೇಸ್ಟೇಜ್ ಆಗಿರ್ತದೆ, ಒಂದಿಷ್ಟು ನಾವು ದುಡ್ಡು ಜಾಸ್ತಿ ಸುರಿದಿರ್ತೇವೆ, ನಮಗೆ ಏನೋ ಬೇಕಾಗಿರ್ತದೆ ಅದು ಏನೋ ಆಗಿರ್ತದೆ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಅಲ್ವಾ. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಯಾಕಂದರೆ ಅಲ್ಟಿಮೇಟ್ಲಿ ನೀವು ಮನೆಯ ಒಳಗೆ ಬದುಕೋದು ಜಾಸ್ತಿ. ದ ನಂಬರ್ ಆಫ್ ಅವರ್ಸ್ ವಿ ಸ್ಪೆಂಡ್ ಇನ್ಸೈಡ್ ದ ಹೌಸ್ ಯಾವಾಗಲೂ ಜಾಸ್ತಿನೇ. ಆ್ಯಂಡ್ ಅದೆಲ್ಲ ಮನೆ ಮಂದಿಗೂ ಎಲ್ಲರಿಗೂ ಸೂಕ್ತವಾಗಿರಬೇಕು. ಸೊ ಆ ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ಯಾಲೆನ್ಸ್ ಏನಿದೆ ಅದನ್ನು ಮೇಂಟೈನ್ ಮಾಡಬೇಕು. ಒಂದು ಬಜೆಟ್ ಕೂಡ ಹಾಗೆ. ನಾವು ಇವಾಗ ಒಂದಿಷ್ಟು ನಾವು ದುಡ್ಡು ಸ್ಪೆಂಡ್ ಮಾಡ್ತಾ ಇದ್ದೇವೆ ಅಂತಂದರೆ ಅದರಲ್ಲಿ ಎಷ್ಟು ಬಜೆಟ್ ಎಲ್ಲಿ ವಿನಿಯೋಗಿಸಬೇಕು ಅಂತ ಹೇಳುವಂತಹ ಒಂದು ಗೈಡೆನ್ಸ್ ಕೂಡ ಬೇಕು. ಮತ್ತು ಎಷ್ಟೊಂದು ಕೇಸಲ್ಲಿ ಆಗ್ತದೆ ಇದೆಲ್ಲ ಮನೆಯೆಲ್ಲ ಮಾಡಿ ಆಯಿತು, ಗೃಹ ಪ್ರವೇಶ ಆಯಿತು, 2 ತಿಂಗಳಾದಮೇಲೆ ಇಲ್ಲೊಂದು ಟೇಬಲ್ ಇರಬೇಕಿತ್ತಲ್ವಾ, ಇಲ್ಲ ಇದೊಂದು ಡೈನಿಂಗ್ ಟೇಬಲ್ ತಗೊಂಡ್ವಿ ಬಟ್ ಚೇರ್ ಮಾತ್ರ ಎತ್ತರ ಅಥವಾ ಚೇರ್ ತಗ್ಗು, ಈ ಥರ ಎಲ್ಲ ಬರ್ತದೆ. ಇದೆಲ್ಲ ಯಾಕೆ ಆಗ್ತದೆ ಅಂತ ಹೇಳಿದರೆ ಅದರಲ್ಲಿ ಗೈಡೆನ್ಸ್ ಇಲ್ದಿರೋ ಕಾರಣ. ಎಲ್ಲಿಯೋ ಒಂಥರ ಟೆಂಪ್ಟ್ ಬೈ ಅಂತ ಹೇಳ್ತೇವಲ್ವಾ, ಆ ಥರ ಎಲ್ಲೋ ಒಂದು ಕಡೆ ಹೋಗಿರೋದು ಕಾರ್ಪೆಟ್ ತಗೊಳ್ಳೋದಕ್ಕೆ ಮನೆಗೆ, ಬಟ್ ತಗೊಂಡು ಬಂದಿರೋದು ಫ್ರಿಡ್ಜ್ ಇಲ್ಲ ಇದು ಏನು ಡೈನಿಂಗ್ ಟೇಬಲ್. ದೀಸ್ ಆರ್ ಪ್ರಾಕ್ಟಿಕಲ್ ಥಿಂಗ್ಸ್ ದಟ್ ಹ್ಯಾಪನ್ ವಿತ್ ಅವರ್ ಲೈಫ್ಸ್. ಇದೆಲ್ಲ ನಡೀತದೆ. ಬಟ್ ಇದೇನಾಗ್ತದೆ ಅಂದರೆ ಆ ಪ್ಲ್ಯಾಂಡ್ ಬೈ ಮತ್ತು ಟೆಂಪ್ಟ್ ಬೈ ಮಧ್ಯದಲ್ಲಿ ಕ್ಲಾಶ್ ಆಗೋಗ್ತದೆ. ಆಗೇನಾಗ್ತದೆ, ದಿನ ಅದನ್ನು ನಾವೇ ಅನುಭವಿಸಬೇಕು, ನಾವೇ ನೋಡಬೇಕು, ನಾವೇ ನಮಗೆ ಬೈಕೋ ಬೇಕು ಯಾಕೆ ತಗೊಂಡೆ ಅಂತ ಅಲ್ವಾ. ಅಂಡ್ ಎಕ್ಸ್ಪೆನ್ಸಸ್ ಪ್ಲಾನ್ ಮಾಡುವಾಗ್ಲೂ ಏನಾಗುತ್ತೆ ಅಂದ್ರೆ ಈಗ ಇಂಟೀರಿಯರ್ ಡಿಸೈನ್ಗೆ ಜಾಸ್ತಿ ಕೊಡ್ತೀವಿ ಅಂತ, ಬಟ್ ನಾವು ಆ ದುಡ್ಡನ್ನ ಎಲ್ಲೋ ಸುರಿತಿರ್ತೀವಿ ಬೇರೆ ಕಡೆ. ಕರೆಕ್ಟ್. ನನ್ನ ಪ್ರಕಾರ ಹೇಗೆ ಅಂದರೆ, ಯಾವುದೋ ಒಂದು ಬಜೆಟಲ್ಲಿ ನೀವು ಒಂದು ಜಾಗ ತಗೊಂಡಿರ್ತೀರ ಅಂತ ಇಟ್ಕೊಳ್ಳೋಣ. ಆ ಕಮ್ಯುನಿಟಿಯಲ್ಲಿ ನಿಮ್ಗೆ ಇರಬೇಕು ಅಂತ ಆಸೆ, ಅದಕ್ಕೋಸ್ಕರ ನೀವು ತಗೊಂಡಿರ್ತೀರ. ಅಕ್ಕಪಕ್ಕದಲ್ಲಿರುವಂಥ ಮನೆಗಳು ಹೇಗಿರ್ತದೆ ಆ ಲೆವೆಲ್ಗೆ ಕಟ್ಟಬೇಕು ಅಂತ ಹೇಳಿ ಎಷ್ಟೊಂದು ಸಲ ಏನಾಗುತ್ತೆ, ನನಗೆ ಇವಾಗ ಇರುವಂಥ ಬಜೆಟ್ X ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಪಕ್ಕದವನು ಇನ್ನೊಂದು ಫ್ಲೋರ್ ಏರ್ಸ್ಬಿಟ್ಟಿದ್ದಾರೆ ಅಂತಂದ್ರೆ ನಾನು ಏರ್ಸ್ಬಿಡ್ತೇನೆ, ಆಮೇಲೆ ಮಾಡೋದಕ್ಕೆ ಇವಾಗೇ ಮಾಡೋಣ ಅಂತ ಎಷ್ಟೊಂದು ಸಲ ಆ ಲಾಸ್ಟ್ ಮಿನಿಟ್ ಡಿಸಿಷನ್ ಅಂತ ಹೇಳಿ ಅವರಿಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳುವಂಥ ಸಿಚುವೇಶನ್ ಇದ್ರು ಒಂದು ಫ್ಲೋರ್ ಏರ್ಸಿರ್ತಾರೆ. ಆಗೇನಾಗ್ತದೆ, ಒಳಗಡೆ ಕಾಂಪ್ರಮೈಸ್ ಮಾಡ್ತಾರೆ, ಇಂಟೀರಿಯರ್ಸ್ ಅಂತ ಹೇಳುವಂಥದ್ದಕ್ಕೆ ಕಾಂಪ್ರಮೈಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಕರ್ಟನ್ಸ್ ಕರ್ಟನ್ಸ್ ಒಂದು 6 ತಿಂಗಳ ಮೇಲೆ ತಗೊಳ್ಳೋಣ, ಇವಾಗ ಬಜೆಟ್ ಇಲ್ಲ ಲ್ಯಾಂಡ್ಸ್ಕೇಪಿಂಗ್ ಅನ್ನ ಆಮೇಲೆ ಮಾಡೋಣ. ಸೊ ಈ ತರ ನಾವು ವಿ ಆರ್ ಕಾಂಪ್ರಮೈಸಿಂಗ್ ವಿತ್ ಅವರ್ ಓನ್ ಡಿಸಿಷನ್ಸ್. ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ, ನಾವು ಫಸ್ಟಿಗೆ ನಮಗೊಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ಯಾರೋ ಒಬ್ರು ಇದ್ದರೆ ಈ ಕೆಲಸಕ್ಕೆ ಇಷ್ಟು ಬಜೆಟ್, ಈ ಕೆಲಸಕ್ಕೆ ಇಷ್ಟು ಬಜೆಟ್ ಅಂತ ಹೇಳಿ ಅದನ್ನ ಅದೇ ತರ ನಾವು ಒಂದು ಪ್ಲಾನ್ ಮಾಡಿ ಅದೇ ರೂಟಲ್ಲಿ ನಾವು ಹೋಗೋದು ಯಾವಾಗಲೂ ಈಸಿ, ಉತ್ತಮ. ಈಗ ಮನೆ ಡಿಸೈನ್ ನಲ್ಲಿ ಫ್ಯಾಷನ್ಗಿಂತ ಫಂಕ್ಷನಾಲಿಟಿ ಇಂಪಾರ್ಟೆಂಟಾ? ನಿಮ್ಮ ಒಪಿನಿಯನ್ ಏನು? ಎರಡೂ ಒಂದೇ ನಾಣ್ಯದ ಎರಡು ಬದಿಗಳು. ಯಾಕಂದ್ರೆ ಮನೆಯಲ್ಲಿ ನಾವು ಅಡಿಗೆ ಮಾಡ್ಬೇಕಿದ್ರು ತರಕಾರಿ ಹೆಚ್ಚಿರ್ತೇವೆ, ಆಮೇಲೆ ಅದನ್ನ ಬೇಯಿಸಿರ್ತೇವೆ, ಒಂದಿಷ್ಟು ಮಸಾಲೆ ಹಾಕಿರ್ತೇವೆ, ಉಪ್ಪು ಖಾರ ಹುಳಿ ಅಂತ ಅದನ್ನ ಹಾಕಿರ್ತೇವೆ. ಎಲ್ಲ ಮಾಡಿದ್ರು ಟೇಬಲಿಗೆ ಬರ್ಬೇಕಿದ್ರೆ ಒಂದು ಪ್ರೆಸೆಂಟೇಬಿಲಿಟಿ ಅಂತ ಹೇಳುವಂಥದ್ದು ಇಲ್ಲ ಅಂತಂದ್ರೆ ಅಯ್ಯೋ ಇದಂಗೆ ಬೇಡ ಅಂತ ಹೇಳೋರೆ ಜಾಸ್ತಿ. ಕರೆಕ್ಟ್ ಅಲ್ವಾ? ಸೊ ಹಾಗೆ ಮನೆಯಲ್ಲೂ ಅಷ್ಟೇ ಫಂಕ್ಷನಾಲಿಟಿ ಬೇಕು. ಯಾಕಂದ್ರೆ ದಿನನಿತ್ಯದ ಬದುಕಿಗೆ ನಮಗೆ ಆ ಫಂಕ್ಷನಾಲಿಟಿ ಇಲ್ಲ ಅಂತಂದ್ರೆ, ಗೆಸ್ಟ್ಗಳು ಬಂದು ಮನೆ ಬಾಗಿಲಲ್ಲಿದ್ದಾರೆ ಅಥವಾ ಬರ್ತಾ ಇದ್ದಾರೆ, ಎಂಟ್ರಿ ಹೊಡಿತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಒಂದಿಷ್ಟು ಬಟ್ಟೆ, ನೆಲದ ಮೇಲೆ ಹರಡಿರುವಂಥ ಬಟ್ಟೆ, ಸೋಫಾದ ಮೇಲೆ ಬಿದ್ದಿರೋ ಬಟ್ಟೆ ಅದೆಲ್ಲ ಬೀರು ಒಳಗಡೆ ಹೋಗ್ಬಿಡುತ್ತೆ. ಆ ಥರ ಸಿಚುವೇಶನ್ ಬಂದಿರ್ತದೆ. ಇಲ್ಲ ಅಂತ ಅಂದರೆ ದಿಸ್ ಇಸ್ ಎಕ್ಸಾಕ್ಟ್ಲಿ ವೆನ್ ಯು ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಇಟ್ ವೆಲ್. ನಿಮ್ಮ ಹತ್ರ ದುಡ್ಡಿಲ್ಲ ಅದರಿಂದಾಗಿ ಆಗಿಲ್ಲ ಅಂತಲ್ಲ, ನೀವು ಆ ದುಡ್ಡನ್ನು ಬೇರೆಲ್ಲೋ ಒಂದು ರಾಂಗ್ ಎಲ್ಲೋ ಒಂದು ಕಡೆ ಬೇರೆ ಹಾಕಿರ್ತೀರ. ಅಗತ್ಯವೇ ಈಗ
ಇದು ಆಗ್ತದೆ. ಅಂದರೆ ಇವಾಗ ಒಂದು 10 ವರ್ಷ ಒಂದು ಬಾಡಿಗೆ ಮನೆ ಇರ್ತಾರೆ, ಅದಾದ್ಮೇಲೆ ಒಂದು ಜಾಗ ತಗೊಂಡು ಮನೆ ಕಟ್ತಾರೆ, ಆಮೇಲೆ ಲಾಫ್ಟ್ ಸ್ಪೇಸ್ ಅಂತ ನಾವೇನು ಹೇಳ್ತೇವೆ, ವಾರ್ಡ್ರೋಬ್ ಮೇಲ್ಗಡೆ ಅಥವಾ ಕಿಚನಲ್ಲೂ ಲಾಫ್ಟ್ ಸ್ಪೇಸ್, ಎಷ್ಟೊಂದು ಜನ ಇದ್ದಾರೆ ಅದನ್ನು ತುಂಬ ಜಾಸ್ತಿ ಲಾಫ್ಟ್ ಸ್ಪೇಸ್ ಮಾಡ್ಕೋತಾರೆ. ಯಾಕೆ ಅಂತ ಕೇಳ್ತೇನೆ ನಾನು ಡಿಸೈನ್ ಮಾಡಬೇಕಿದ್ರೆ. ಇಲ್ಲ ಬೇಕು ಹೇಳ್ತಾರೆ. ಯಾಕೆ ಅಂತ ಮತ್ತೆ ಕೇಳ್ತೇನೆ. ಯಾಕಂದರೆ ಇಲ್ಲ ಏನಾದರೂ ಇಡ್ಲಿಕ್ಕೆ ಬೇಕು. ಅದು ಏನಾದರೂ ಇಡ್ಲಿಕ್ಕೆ ಅಂದರೆ ಏನು ಇಡ್ಲಿಕ್ಕೆ ಬೇಕು ಅಂತ ಕೇಳ್ತೇನೆ. ಯಾಕಂದರೆ ಬಾಡಿಗೆ ಮನೇಲಿ ಒಪ್ಕೋತೇನೆ ಬೇಕು, ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋಗ್ಬೇಕಿದ್ರೆ ಅದೆಲ್ಲ ನಾವು ಏನು ಹೇಳ್ತಾರೆ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಒಂದಿಷ್ಟು ಕಾರ್ಟನ್ ಬಾಕ್ಸ್ ಇರುತ್ತೆ, ಏನಿಲ್ಲ ಅಂದರೆ ಒಂದಿಷ್ಟು ಕಾರ್ಟನ್ ಬಾಕ್ಸ್ ಇರುತ್ತೆ. ಅಥವಾ ನಾವು ಬಾಡಿಗೆಲಿರೋ ಮನೆಯಲ್ಲಿ ಸ್ವಲ್ಪ ಚಿಕ್ಕ ಮನೆ ಅಂತಂದರೆ ನಮಗೆ ಬೇರೆಲ್ಲ ಒಂದಿಷ್ಟು ಸೂಟ್ ಕೇಸ್ ಅದು ಇದು ಎಲ್ಲ ಇಡೋದಕ್ಕೆ ಜಾಗ ಇರೋದಿಲ್ಲ. ಬಟ್ ಸ್ವಂತ ಮನೆ ಅಂತ ಹೇಳಿದ್ಮೇಲೆ ಇದೆಲ್ಲದಕ್ಕೂ ಜಾಗ ಇರಬೇಕಲ್ವ. ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ನಮಗೆ ಬೇಕಾಗಿರುತ್ತೆ ನಮ್ಮ ಮನೆ ಅಲ್ವಾ. ಇನ್ನೊಂದು 10 ವರ್ಷ 15 ವರ್ಷ 20 ವರ್ಷ ಲಾಂಗ್ ಟರ್ಮ್ ನಾವು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಏನೆಲ್ಲ ನಮಗೆ ಬೇಕು, ಏನೆಲ್ಲ ಇಡೋದಕ್ಕೆ ಜಾಗ ಬೇಕು ಅನ್ನೋದು ಪ್ರತಿಯೊಂದು ನಮಗೆ ಗೊತ್ತಿರುತ್ತೆ. ಅದೆಲ್ಲ ಆದಮೇಲೆ ಅನಗತ್ಯ ಲಾಫ್ಟ್ ಸ್ಪೇಸ್ ಅನ್ನೋದನ್ನು ನಾವು ಮಾಡಿಸೋದಕ್ಕಿಂತ ಅದೇ ದುಡ್ಡನ್ನು ನಾವು ಬೇರೆಲ್ಲಾದರೂ ನಾವು ಅದನ್ನು ಉಪಯೋಗಿಸ್ಕೊಳ್ಬೋದು. ಕರೆಕ್ಟ್. ಈಗ ಮಹಿಳೆಯರಿಗೆ ಇಂಟೀರಿಯರ್ ಡಿಸೈನಿಂಗ್ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ನಿಮ್ಮ ಸಲಹೆ ಏನು ಅನುಪಮ? ಇಂಟೀರಿಯರ್ಸ್ ಅಂತ ಹೇಳುವಂಥದ್ದು ಮಹಿಳೆಯರಿಗೆ ಹೇಳಿದಂಥ ಫೀಲ್ಡ್. ಯಾಕಂದರೆ ನಾವು ಮಲ್ಟಿ ಟಾಸ್ಕಿಂಗ್ ಅಂತ ಹೇಳುವಂಥದ್ದಲ್ಲಿ ಪರಿಣತರು. ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ವುಮನ್ ಹೂ ಡಸ್ ನಾಟ್ ಡೂ ಮಲ್ಟಿ ಟಾಸ್ಕಿಂಗ್. ಯಾಕಂದ್ರೆ ನಮಗದು ರಕ್ತದಲ್ಲೇ ಬಂದಿದೆ. ಸೊ ಇಂಟೀರಿಯರ್ಸಲ್ಲೂ ಹಾಗೆ ಅ ಗಾಡೆಸ್ ವಿತ್ ಮಲ್ಟಿಪಲ್ ಹ್ಯಾಂಡ್ಸ್ ಹೇಳ್ತಾರಲ್ವ, ಅದೇ ಥರ ಇಂಟೀರಿಯರ್ಸಲ್ಲಿ ಹಾಗೆ ನಮಗೆ ಸುಮಾರಿಷ್ಟು ಕೆಲಸಗಳು ಒಂದು ಕಸ್ಟಮರ್ ನಮ್ಮ ಸೈಟಲ್ಲಿ ಬಂದು ನೋಡಬೇಕಿದ್ರೆ ಸುಮಾರಿಷ್ಟು ಕೆಲಸಗಳು ನಡೀತಾ ಇದೆ. ಆದರೆ ಹಿಂದೆ ಬಿಹೈಂಡ್ ದ ಸೀನ್ಸ್ ಇನ್ನೊಂದಿಷ್ಟು ಕೆಲಸ ನಡೀತಾ ಇರ್ತದೆ. ಅದು ಅರಿವಿರೋದಿಲ್ಲ, ಜನರಿಗೆ ಗೊತ್ತಾಗೋದಿಲ್ಲ. ಏನು ಕೆಲಸ ತುಂಬ ನಿಧಾನ ನಡೀತಾ ಇದೆ ಅಂತ ಅಂದ್ಕೊಳ್ತಾರೆ. ಬಟ್ ಹಿಂದೆ ಯಾರೋ ಒಬ್ರು ಮ್ಯಾರಥಾನ್ ಓಡ್ತಾ ಇರ್ತಾರೆ, ನಮಗೆ ಅದು ಗೊತ್ತಿರೋದಿಲ್ಲ. ಸೊ ಮಹಿಳೆಯರಿಗೆ ಮ್ಯಾನೇಜಿಂಗ್ ದಿಸ್ ಇಸ್ ವೆರಿ ಈಸಿ ಒಂದು. ಇನ್ನೊಂದು ಇಂಟೀರಿಯರ್ಸ್ ಅಂತ ಹೇಳಿದ ಮೇಲೆ ತುಂಬ ಕಲರ್ ಕಾಂಬಿನೇಷನ್ಸ್ ಅಂತ ಹೇಳುವಂಥದ್ದು ಬರ್ತದೆ. ಸೊ ನಮಗೆ ಆಲ್ರೆಡಿ ಒಂದು ವಿತ್ ಅವರ್ ಅಟೈರ್ ನಾವು ದಿನನಿತ್ಯ ನಾವು ಏಸ್ಥೆಟಿಕ್ಸ್ ಅಟೈರ್, ಲೈಟಿಂಗ್ ಸೆನ್ಸ್, ಡಿಸೈನ್ ಸೆನ್ಸ್ ಅಂತ ಹೇಳುವಂಥದ್ದು ಮಹಿಳೆಯರಲ್ಲಿ ಜಾಸ್ತಿ ನನ್ನ ಪ್ರಕಾರ. ಆಫ್ ಕೋರ್ಸ್ ದೇರ್ ಆರ್ ಎಕ್ಸೆಪ್ಷನ್ಸ್. ಆಫ್ ಕೋರ್ಸ್ ಮೆನ್ ಕ್ಯಾನ್ ಆಲ್ಸೋ ಡೂ ಇಟ್. ಆಫ್ ಕೋರ್ಸ್ ವಿ ಕ್ಯಾನ್ train ourselves technically, and practically we can gain that knowledge. ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮಹಿಳೆಯರಿಗೆ ತುಂಬ ಸರಳವಾಗಿ ತುಂಬ ಸುಲಭವಾಗಿ ಒಂಥರ ಕೇಕ್ ವಾಕ್ ಹೇಳ್ತೇವಲ್ಲ ಆ ಥರ ಐ ಥಿಂಕ್ ಇಟ್ ಈಸ್ ದೇರ್ ಇನ್ ದ ಸಮ್ ಪ್ರೊಫೆಷನ್ಸ್ ಆರ್. ಸಮ್ ಪ್ರೊಫೆಷನ್ಸ್ ಆರ್. ಇಟ್ ಈಸ್ ಈಸಿ. ನಮಗೆ ತುಂಬ ನ್ಯಾಚುರಲ್ ಆಗಿ ನಮಗೆ ಕಣ್ಣು ಅಲ್ಲಿ ಹೋಗ್ತದೆ. ಇವಾಗ ಒಂದು ಯಾವುದೋ ಒಂದು ಜಾಗಕ್ಕೆ ಹೋದರೆ ತುಂಬ ನ್ಯಾಚುರಲಿ ನಾವು ಆ ಕಲರ್ಸನ್ನು ನಾವು ರೆಕಾರ್ಡ್ ಮಾಡಿರ್ತೇವೆ ನಮ್ಮ ಮನಸ್ಸಲ್ಲಿ, ಅದಿರ್ತದೆ ನಮ್ಮಲ್ಲಿ. ಸೊ ಇಟ್ ಈಸ್ ಈಸಿ. ಈಗ ನಮ್ಮ ವನಿತಾ ವಿಹಾರ ಇದು ಮಹಿಳೆಯರ ಕಾರ್ಯಕ್ರಮ. ಈ ಕೇಳುಗರಿಗೆ ಒಂದು ಸುಂದರ ಮನೆ ಪ್ಲಸ್ ಸುಖದ ಬದುಕು, ಇವೆರಡಕ್ಕೂ ನಿಮ್ಮ ಮಂತ್ರ ಏನು? ಸುಂದರ ಮನೆ ಮತ್ತು ಸುಖದ ಬದುಕಿಗೆ ಮಂತ್ರ ಅಂತ ಹೇಳೋದಿದ್ರೆ ಒಂದು ಮಂತ್ರ ಅಂತ ಹೇಳೋದು ಕಷ್ಟ. ಡಿಸೈನ್ ಫಾರ್ ಪ್ರಾಸ್ಪೆರಿಟಿ ಅಂತ ಹೇಳ್ಬೋದು. ಮನೆ ಕಟ್ಟುವಾಗ ಒಂದು ಪ್ರೊಫೆಷ್ನಲ್ ಹೆಲ್ಪ್ ಅಂತ ತಗೊಂಡ್ರೆ ಯು ಕ್ಯಾನ್ ಥಿಂಕ್ ಲಾಂಗ್ ಟರ್ಮ್. ಅದು ಬರೀ ಕನಸಾಗಿರಬಾರ್ದು. ಮತ್ತು ಎಲ್ಲವನ್ನು ಏನು ಹೇಳ್ತಾರೆ, ಎಲ್ಲವನ್ನು ಒಂದು ರೀತಿಯಲ್ಲಿ ಜೊತೆಗೆ ಸ್ಟಿಚ್ ಮಾಡುವಂಥದ್ದು ಅಂತ ಹೇಳ್ತೇವಲ್ಲ. ಸೊ ದ್ಯಾಟ್ ಈಸ್ ಆಲ್ಸೋ ಎಸೆನ್ಷಿಯಲ್. ಸೊ ಓನ್ಲಿ ದ್ಯಾಟ್ ಕ್ಯಾನ್ ಕ್ರಿಯೇಟ್ ಅ ಹೋಮ್ ದ್ಯಾಟ್ ಈಸ್ ಏನು ಹೇಳ್ತಾರೆ ವಿಚ್ ಈಸ್ ಬೋತ್ ಸುಂದರ ಹಾಗೂ ನೆಮ್ಮದಿ ಕೊಡುವಂತಹ ಮನೆ ಅಂತ. ಓಕೆ. ಸೊ ಅನುಪಮ ಅವರೇ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಇಂಟೀರಿಯರ್ ಡಿಸೈನಿಂಗ್ ಜರ್ನಿ ಹೇಗೆ ಆರಂಭ ಆಯಿತು, ನೀವು ಒಂದು ಮನೆ ಕಟ್ಟುವಾಗ ಹೇಗೆ ಪ್ಲ್ಯಾನ್ ಮಾಡ್ತೀರಾ, ಆ್ಯಂಡ್ ಜನರು ಕೂಡ ಒಂದು ಮನೆ ಕಟ್ಟುವಾಗ ನಿಮ್ಮನ್ನು ಇಂಟೀರಿಯರ್ ಡಿಸೈನರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು, ಯಾವೆಲ್ಲ ಸಲಹೆಗಳನ್ನು ಪಡಿಬೇಕು ಅನ್ನೋದನ್ನು ವಿವರವಾಗಿ ನಮ್ಮ ಕೇಳುಗರಿಗೆ ಹೇಳಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು. ತುಂಬ ಧನ್ಯವಾದ. ಥ್ಯಾಂಕ್ ಯು.